ಹಾಯ್ ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಹಂಪಿಯಿಂದ ನೆಕ್ಸ್ಟ್ ಡ್ಯಾಮ್ ಕಡೆಗೆ ಬಂದಿದ್ವಿ. ಸೊ ಈ ಡ್ಯಾಮ್ ಮತ್ತು ಅಲ್ಲಿ ಪಾರ್ಕ್ ಎಲ್ಲ ಸುತ್ತಾಡಿದ್ವಿ, ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ವಿಡಿಯೋ ಇದಾಗಿದೆ. ಬನ್ನಿ ಫ್ಯಾಮಿಲಿ ಜೊತೆ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ. ಹಾಗೆ ಪಾರ್ಕ್ ಹೇಗಿದೆ ಅಂತ ಕೂಡ ನೋಡ್ಕೊಂಡು ಬರೋಣ. ನೋಡಿ, ನಾವೆಲ್ಲಿ ಬಂದಿದ್ದು? ತುಂಗಾಭದ್ರಾ ಡ್ಯಾಮಿಗೆ ಬಂದಿದ್ದೇವಲ್ಲ. ಹಾಗಾದ್ರೆ ಡ್ಯಾಮ್ ಎಲ್ಲ ತೋರಿಸುವ. ತುಂಗಾಭದ್ರಾ ಡ್ಯಾಮ್ ನೋಡ್ತಾ ಇದ್ದಾರೆ ಹಸ್ಬೆಂಡ್, ಮಗು, ಆಮೇಲೆ ಎಲ್ಲರೂ ಕೂಡ ಡ್ಯಾಮ್ ನೋಡ್ತಾ ಇದ್ದಾರೆ. ನೀರು ಎಷ್ಟಿದೆ ಅಂತ ಕೂಡ ನೋಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ತುಂಗಾಭದ್ರಾ ಡ್ಯಾಮ್. ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಡ್ಯಾಮು, ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಆ ಕಡೆ ಪಾರ್ಕಿಗೆ ಹೋಗಲಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಲಿಕ್ಕಿದೆ. ಎಲ್ಲರದ್ದು ಕೂಡ ಫೋಟೋಸ್ ಎಲ್ಲ ತೆಗೆದು ಆಮೇಲೆ ಪಾರ್ಕಿಗೆ ಹೋಗುವಂಥದ್ದು. ನಾವು ಯಾವ್ಯಾವ ರೀತಿ ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು. ಓಕೆ, ಬನ್ನಿ ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡೋಣ. ಪೃಥ್ವಿದು ಮತ್ತು ಅವನ ಅಪ್ಪನ ಫೋಟೋ ಎಲ್ಲ ನಾನು ತೆಗಿತಾ ಇದ್ದೇನೆ. ಇದೊಂದು ಒಳ್ಳೆ ಮೆಮೊರಿ, ಹಾಗಾಗಿ ಫೋಟೋ ತೆಗೆಯುವಾಗ ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಇದೊಂದು ನೆನಪುಗಳು ಹಾಗೆ ಉಳಿದೋಗುತ್ತೆ. ನಾವು ಈ ಫೋಟೋ ಯಾವಾಗ ನೋಡುವಾಗ ಕೂಡ ಆ ನೆನಪುಗಳು ಹಾಗೆ ಬರ್ತವೆ ನಮಗೆ. ಸೊ ಪೃಥ್ವಿ ಮತ್ತು ಅವನ ಅಪ್ಪ ತುಂಬ ಚೆನ್ನಾಗಿ ಫೋಸ್ ಕೊಡ್ತಾ ಇದ್ದಾರೆ. ಇವಾಗ ಅವನ ಮುದ್ದು ಮಾಡ್ತಾ ಇದ್ದಾರೆ. ಮುದ್ದು ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯುವ ಅಂತ. ಆಮೇಲೆ ನಾನು ಮತ್ತು ಅವರು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಓಕೆ, ಇದ್ಯಾರು? ಇದು ನಾವು. ಜೀವನದಲ್ಲಿ ಬರೀ ದುಡಿಯೋದು, ತಿನ್ನೋದು, ಜಗಳ ಮಾಡ್ಕೊಂಡಿರೋದು ಇಷ್ಟೇ ಅಲ್ಲ ಜೀವನ. ಈ ಥರ ಕೂಡ ಒಂದು ಸ್ವಲ್ಪ ಟೈಮ್ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ದರೆ ಅದು ಕೂಡ ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನಷ್ಟು ಖುಷಿಯಾಗಿರ್ಬೋದು. ಓಕೆ, ಟೋಟಲಿ ಎಂಜಾಯ್ ಮಾಡಿದ್ವಿ. ಈಗ ನೆಕ್ಸ್ಟ್ ನೋಡಿ, ಮಾವ ಮತ್ತು ಸೊಸೆ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಹಾಗೆ ನನ್ನ ನಾದಿನಿ ಮತ್ತು ನಾದಿನಿ ಹಸ್ಬೆಂಡ್. ಅಲ್ಲಿಂದ ನೇರ ನಾವು ಪಾರ್ಕಿಗೆ ಹೋಗಿರುವಂಥದ್ದು. ನೋಡಿ, ಪಾರ್ಕಿಗೆ ಹೋಗ್ತಾ ಇದ್ದೇವೆ ಇವಾಗ. ಇನ್ನೂ ಕೂಡ ನಾನು ಒಳ್ಳೊಳ್ಳೆ ಸೀನರಿಗಳನ್ನು ತೋರಿಸ್ತೇನೆ. ಸೊ ಅಲ್ಲಿ ಕೂಡ ನೀವು ಒಳ್ಳೊಳ್ಳೆ ಸೀನರಿಗಳನ್ನು ನೋಡ್ಬೋದು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ವಿ. ಪೃಥ್ವಿ ರೀಲ್ಸ್ ಮಾಡ್ದ, ಆಮೇಲೆ ಮಕ್ಕಳೆಲ್ಲ ಸೇರಿ ರೀಲ್ಸ್ ಮಾಡಿದರು. ಒಂದು ಸ್ವಲ್ಪ ಹೊತ್ತು ಆಟ ಆಡಿದರು. ಹೀಗೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದರು ಪಾರ್ಕಲ್ಲಿ ಕೂಡ. ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೆ ಅಲ್ವಾ, ಸೊ ಹಾಗಾಗಿ ಪೃಥ್ವಿ ಮತ್ತು ಪೃಥ್ವಿ ಅಪ್ಪ ಒಳ್ಳೆ ರೀತಿಯಲ್ಲಿ ಫೋಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ಮೈದುನ ಆಟ ಆಡ್ತಾ ಇದ್ದಾನೆ ಮೇಲ್ಗಡೆ. ಅದು ಆನಂದವನ ಆ ಕಡೆ ಸೈಡಲ್ಲಿರುವುದು, ಈ ಕಡೆ ಸೈಡಲ್ಲಿರುವುದು ನಂದನವನ. ಸೊ ನಾವು ನಂದನವನ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಪೃಥ್ವಿ ಹಾಗೆ ಅವನ ಅಪ್ಪ ಮತ್ತು ನನ್ನ ಅತ್ತಿಗೆ ಮಗ ಮೂವರು ಕೂಡ ಹೋಗ್ತಾ ಇದ್ದಾರೆ. ಓಕೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಪೃಥ್ವಿದ ಅಪ್ಪ ಟರ್ನ್ ಆಗಿ ನೋಡ. ಇದು ಯಾವ ವನ? ನಂದನವನ. ನೋಡಿ ಪಾರ್ಕ್ ಎಷ್ಟು ಚೆನ್ನಾಗಿದೆ. ನಾನು ಪೂರ್ತಿ ಪಾರ್ಕ್ನ ತೋರಿಸ್ತಾ ಇದ್ದೇನೆ. ಒಂದೊಂದು ಕಡೆ ನಾವು ಫೋಟೋಸ್ ಎಲ್ಲ ತೆಗೆದುಕೊಂಡು ವೀಡಿಯೋ ಎಲ್ಲ ಮಾಡಿದ್ವಿ. ಪೃಥ್ವಿ ಅಪ್ಪ ಅಂತೂ ಸಖತ್ತಾಗಿ ವೀಡಿಯೋ ಮಾಡಲಿಕ್ಕೆ, ಫೋಟೋ ತೆಗಿಲಿಕ್ಕೆ ಫೋಸ್ ಕೊಡ್ತಾಯಿದ್ರು. ಅದ್ರ ಜೊತೆ ಪೃಥ್ವಿ ಕೂಡ ಹೋದ. ಸೊ ಅಂತೂ ಇಂತೂ ಫುಲ್ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಪಾರ್ಕ್ ಕೂಡ. ಅಲ್ಲಿ ರೀಲ್ಸ್ ಎಲ್ಲ ಮಾಡಿದ್ವಿ ನಾವು. ಮಕ್ಕಳಂತೂ ತುಂಬ ಹೊತ್ತು ಆಟ ಆಡಿದರು. ಪೃಥ್ವಿ ಅಪ್ಪ ಅಲ್ಲಿ ಕೂಡ ಸರ್ಕಸ್ ಮಾಡೇ ಬಿಟ್ಟು. ಸುಸ್ತಾಯ್ತಾ? ಮರ ಹಿಡ್ಕೊಂಡು ನಿಂತ್ಕೊಂಡಿದ್ದೀರಿ, ಸುಸ್ತಾಗಿರ್ಬೇಕಲ್ಲ. ನೋಡಿ ಸೀನರಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದೇವೆ ಸೀನರಿ ಎಲ್ಲ.
ಅಲ್ಲಿ ಕೆಲವೊಂದು ಕಡೆ ಎಲ್ಲ ರೀಲ್ಸ್ ಮಾಡ್ಬೋದಿತ್ತು, ಆದರೆ ನಾವು ಸೆಲ್ಫಿ ಸ್ಟಿಕ್ ಎಲ್ಲ ಹಿಡ್ಕೊಂಡು ಹೋಗಿರಲಿಲ್ಲ, ಅಥವಾ ಯಾವುದು ಮೊಬೈಲ್ ಬಿಟ್ಟು ಜಸ್ಟ್ ಒಂದು ಕ್ಯಾಮರಾ ಹಿಡ್ಕೊಂಡು ಹೋಗಿದ್ವಿ, ಮತ್ತು ಬೇರೆ ಏನೂ ತಗೊಂಡು ಹೋಗಿರಲಿಲ್ಲ ವೀಡಿಯೋಗೆ ಬೇಕಾಗಿರೋದನ್ನ. ನೋಡಿ, ಒಂದು ಕಡೆ ನಾನು ನನ್ನ ಹಸ್ಬೆಂಡ್ ರೀಲ್ಸ್ ಮಾಡ್ತಾ ಇದ್ದೇವೆ, ಇನ್ನೊಂದು ಕಡೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇದು ನನ್ನ ಅತ್ತಿಗೆ ಮಗಳು ವೀಡಿಯೋ ಮಾಡ್ತಾಯಿದ್ಲು. ಸೊ ಇನ್ನೊಂದು ಕಡೆ ಪೃಥ್ವಿಯಲ್ಲಿ ಆಟ ಆಡ್ತಿದ್ದ, ಮತ್ತು ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ನಾವೊಂದು ಕಡೆ ಎಂಜಾಯ್ ಮಾಡ್ತಾಯಿದ್ರೆ ಅವರು ಒಂದು ಕಡೆ ಎಂಜಾಯ್ ಮಾಡ್ತಾಯಿದ್ರು. ಟೋಟಲಾಗಿ ನಮ್ಮದು ಟೂರ್ ಅಂತೂ ತುಂಬ ಚೆನ್ನಾಗಿತ್ತು. ಮಂತ್ರಾಲಯಕ್ಕೆ ಹೋಗಿ ಬರುವಾಗ ಬೇರೆ ಬೇರೆ ಪ್ಲೇಸಸ್ನ ನೋಡ್ಕೊಂಡು ಬಂದ್ವಿ. ಮಕ್ಕಳು ಕೂಡ ಈ ರಜೆ ಟೈಮನ್ನು ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಕಳೆದರು ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಹೋದ್ವಿ, ಒಳ್ಳೊಳ್ಳೆ ಪ್ರವಾಸ ಸ್ಥಳಗಳನ್ನು ನೋಡಿದ್ವಿ. ಹಾಗೆಲ್ಲ ಇನ್ನೂ ಮುಂದಕ್ಕೆ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ನಮ್ಮ ವೀಡಿಯೋ ಇನ್ನೂ ಕೂಡ ಇದೆ. ಚಿತ್ರದುರ್ಗಕ್ಕೆ ಹೋಗಿರುವಂಥದ್ದು, ಕಲ್ಲಿನ ಕೋಟೆಯಲ್ಲಿ ಯಾವ ರೀತಿ ಹೋದ್ವಿ, ಅವೆಲ್ಲ ವೀಡಿಯೋವನ್ನು ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಅಲ್ಲಿಂದ ನಾವು ಇನ್ನೂ ಒಂದು ಸ್ಥಳಕ್ಕೆ ಹೋದ್ವಿ. ಅಲ್ಲಂತೂ ಮಕ್ಕಳಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟರು. ಅವರಿಗಿಷ್ಟವಾದಂತಹ ಬೈಕ್ ಆಗಿರ್ಬೋದು, ಜೀಪ್ ಆಗಿರ್ಬೋದು, ಅದರಲ್ಲಿ ಕೂತ್ಕೊಳ್ಳುವಂಥದ್ದು. ನೋಡಿ, ಇವಾಗ ಒಳಗೆ ಟಿಕೆಟ್ ಮಾಡಿಸ್ಲಿಕ್ಕೆ ಅಲ್ಲಿ ಹೋಗಿದ್ದಾರೆ ಹಸ್ಬೆಂಡ್, ಹಾಗೆಯೇ ನಂದು ನಾದಿನಿ ಎಲ್ಲ. ನೆಕ್ಸ್ಟ್ ಈಗ ಮಕ್ಕಳು ಒಳಗೆ ಹೋಗ್ತಾರೆ, ನೋಡ್ಬೋದು. ಪೃಥ್ವಿಗಂತೂ ಆ ಬೈಕ್ ತುಂಬ ಅಂದರೆ ತುಂಬ ಇಷ್ಟ, ಅದಕ್ಕೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ ಅವನು. ಅದರ ಪೂರ್ತಿ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಇದರಲ್ಲಿ ಜಸ್ಟ್ ಅಷ್ಟೇ ನಾನು ತೋರಿಸಿದ್ದೇನೆ. ನಾನು ಯಾಕೆ ಕಟ್ ವೀಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಂದು ಸ್ಟೋರೇಜ್ ಪ್ರಾಬ್ಲಮ್ ಇದೆ. ದೊಡ್ಡ ಲಾಂಗ್ ವೀಡಿಯೋ ಅದು ಸೇವ್ ತಗೊಳ್ಳಲ್ಲ. ಸೊ ಹಾಗಾಗಿ ಕಟ್ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ನಾನು. ತುಂಬ ವೀಡಿಯೋಸ್ ಇದೆಯಲ್ಲ, ಹಾಗಾಗಿ ಸ್ಟೋರೇಜ್ ಫುಲ್ಲಾಗಿದೆ. ಸೊ ಬನ್ನಿ, ಮಕ್ಕಳು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದರ ಪೂರ್ತಿ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಯಾವುದ್ರಲ್ಲೂ ಕೂತ್ಕೊಳ್ಬೋದಾ? ಚೇಂಜ್ ಮಾಡ್ಬೋದಾ? ಅವಾಗ ಓಕೆ, ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೇನೆ. ಇದರ ಕಂಟಿನ್ಯೂಸ್ ವೀಡಿಯೋ, ಮಕ್ಕಳು ಈ ಬೈಕಲ್ಲೆಲ್ಲ ಯಾವ ರೀತಿ ಖುಷಿಪಟ್ಟರು ಅನ್ನೋ ಒಂದು ವೀಡಿಯೋ ಆಗಿರ್ತದೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.